ನಾವು ಆಪತ್ದಲ್ಲಿ ಇದ್ದವರ ರಕ್ಷಣೆ ಮಾಡಿದರೆ ಆಪತ್ ಬಾಂಧವನಾದ ಆ ಪರಮಾತ್ಮ ನಮ್ಮ ಕೈ ಹಿಡಿಯುತ್ತಾನೆ ಎಂದು ಕರ್ನಾಟಕ ಕ್ರಿಯಾ ಯೋಜನೆ ಅಭಿವೃದ್ಧಿ ಸಮಿತಿಯ ಮಾಜಿ ಅಧ್ಯಕ್ಷೆ ಡಾಕ್ಟರ್ ಗುರಮ್ಮ ಸಿದ್ದರೆಡ್ಡಿಯವರು ಮಾತನಾಡಿ ತಿಳಿಸಿದರು. ಬೀದರ್ ನಗರದ ಹೃದಯ ಭಾಗದಲ್ಲಿರುವ ಕರ್ನಾಟಕ ಸಾಹಿತ್ಯ ಸಂಘದ ಸಾಂಸ್ಕೃತಿಕ ಸಭಾಂಗಣದಲ್ಲಿ ಸಂಜೀವನಿ ಜೀವರಕ್ಷಕ ಟ್ರಸ್ಟ್ ಜಿಲ್ಲಾ ಘಟಕ ಹಾಗೂ ಸುಭಾಷ್ ಚಂದ್ರ ಬೋಸ್ ಯುವಕ ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ ಆಪತ್ ರಕ್ಷಕರು ಹಾಗೂ ರಾಜ್ಯದ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರ ಹುಟ್ಟು ಹಬ್ಬದ ಪ್ರಯುಕ್ತವಾಗಿ ಆಪತ್ ರಕ್ಷಕ ದಿನಾಚರಣೆ ಹಾಗೂ ಸಂಜೀವನಿ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ನಾವು ಸದಾ ಪರೋಪಕಾರಿಯಾಗಿರಬೇಕು. ನಮ್ಮ ಕಾರ್ಯಕ್ಕೆ ಪರಮಾತ್ಮ ಪ್ರತಿಫಲ ಕೊಟ್ಟೇ ಕೊಡ್ತಾನೆ. ಸತ್ಕಾರ್ಯದಲ್ಲಿ ಸದಾ ಮಿಂದೆದ್ದರೆ ಸದ್ಬುದ್ಧಿ ಪ್ರಾಪ್ತಿಯಾಗುತ್ತದೆ ಎಂದು ತಿಳಿಸಿದರು. ನಿಸ್ವಾರ್ಥತೆ ಹಾಗೂ ನಿರ್ವ್ಯಸನಿಯಾಗಿ ಸುಸಂಸ್ಕೃತ ಬದುಕು ಸಾಗಿಸಿ ಇಂಥ ಶ್ರೇಷ್ಠ ಕಾರ್ಯದಲ್ಲಿ ತಲ್ಲೀನರಾಗುವಂತೆ ಕರೆ ಕೊಟ್ಟರು. ಆರೋಗ್ಯ ಕ್ಷೇತ್ರದಲ್ಲಿ ಶ್ರೇಷ್ಠ ಸಾಧನೆಗೈದು ಸನ್ಮಾನಕ್ಕೆ ಭಾಜನರಾದ ನಿವೃತ್ತ ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಚಂದ್ರಕಾಂತ್ ಗುದ್ಗೆ ಅವರು ಮಾತನಾಡಿ, ಆಪತ್ ರಕ್ಷಕನಿಗೆ ಸಮಾಜದಲ್ಲಿ ದೊಡ್ಡ ಗೌರವ ಇರುತ್ತದೆ. ಆತನ ಆಪತ್ ಕಾಲದಲ್ಲಿ ಬೇರೆಯವರು ಸಹಾಯ ಮಾಡುವುದಂತೂ ಪಕ್ಕಾ. ತನ್ನ ಸೇವೆಯಲ್ಲಿದ್ದಾಗ ಕೊನೆ ಘಳಿಗೆಯಲ್ಲಿದ್ದ 2 ಜೀವಗಳನ್ನು ಉಳಿಸುವ ಸೌಭಾಗ್ಯ ದೊರಕಿತು. ರಸ್ತೆಯಲ್ಲಿ ವೇಗವಾಗಿ ಬೈಕ್ ಓಡಿಸಿ ಅಪಘಾತಕ್ಕೀಡಾಗಿದ್ದ ಯುವಕ ಹಾಗೂ ಆಸ್ಪತ್ರೆಯಲ್ಲಿ ಹೆರಿಗೆಯಾದ ಸಂದರ್ಭದಲ್ಲಿ ಹೃದಯಘಾತಕ್ಕೆ ಒಳಗಾದವರಿಗೆ ಹೃದಯ ಸ್ತಂಭನ ಮಾಡಿ ಜೀವ ಉಳಿಸುವ ಅವಕಾಶ ಕೊಟ್ಟು ಆ ಕರುಣಾಕರನಿಗೆ ಧನ್ಯವಾದ ಸಮರ್ಪಿಸುವುದಾಗಿ ತಿಳಿಸಿದರು. ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ನ್ಯಾಯವಾದಿ ನಾರಾಯಣ ಗಣೇಶ್ ಅವರು, ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಜನ್ಮದಿನವಾದ ಇಂದು ಅವರ ಹುಟ್ಟುಹಬ್ಬ ರಾಜ್ಯದ ಹಲವು ಜಿಲ್ಲೆಗಳ ಎಲ್ಲಾ ಹಳ್ಳಿಗಳಲ್ಲಿ ಆಚರಣೆ ಮಾಡಲಾಗ್ತಾ ಇದೆ. ಕೋವಿಡ್ ಕಾಲದಲ್ಲಿ ಅವರು ಮಾಡಿದ ಕಾರ್ಯ ಇಂದು ಇಂಥ ಸಂಘಟನೆಗಳು ಗುರುತಿಸಿ ಅವರಿಗೆ ಸಂಜೀವನಿ ಜೀವರಕ್ಷಕ ಪ್ರಶಸ್ತಿ ಪ್ರದಾನ ಮಾಡುತ್ತಿರುವುದು ಹೆಮ್ಮೆ ಹಾಗೂ ಅಭಿಮಾನದ ಸಂಕೇತವಾಗಿದೆ ಎಂದು ಬಣ್ಣಿಸಿದರು. ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಪ್ರಶಾಂತ್ ದೊಡ್ಡಿಯವರು ಮಾತನಾಡಿ, ಸಂಜೀವನಿ ಆಪತ್ ರಕ್ಷಕ ಟ್ರಸ್ಟ್ನವರು ಗೋಡೆಗಳ ಮೇಲೆ ಅಪಘಾತವಾಗದಂತೆ ಎಚ್ಚರಿಕೆ ಬರಹಗಳನ್ನು ಬರೆಯುವುದು, ರಸ್ತೆಗಳ ಮಧ್ಯ ಬಿಳಿ ಲೈನ್ಗಳನ್ನು ಬರೆದು ಅಪಘಾತ ನಿಯಂತ್ರಿಸಲು ಉತ್ತಮ ಕಾರ್ಯ, ಆಪತ್ತಲ್ಲಿದ್ದವರ ಪ್ರಾಣ ರಕ್ಷಣೆಗೆ ಮುಂದಾಗಿ ಸೈನಿಕರಂತೆ ಕಾರ್ಯ ಮಾಡುತ್ತಿರುವ ಸಂಘಟನೆಯ ಜಿಲ್ಲಾಧ್ಯಕ್ಷ ರತ್ನದೀಪ ಹಾಗೂ ಅವರ ಸದಸ್ಯರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು. ಅಧ್ಯಕ್ಷತೆ ವಹಿಸಿರುವ ಸಂಜೀವನಿ ಜೀವರಕ್ಷಕ ಟ್ರಸ್ಟ್ ಜಿಲ್ಲಾಧ್ಯಕ್ಷ ರತ್ನದೀಪ ಕಸ್ತೂರಿ ಅವರು ಮಾತನಾಡಿ, ಆಪತ್ ಕಾಲದಲ್ಲಿ ಇದ್ದಾಗ ಯಾರೂ ಬಳಿಯಲ್ಲಿ ಸುಳಿಯುವುದಿಲ್ಲ. ಚೆನ್ನಾಗಿದ್ದಾಗ ಎಲ್ಲರೂ ಮಾತನಾಡಿಸ್ತಾರೆ. ನಿಜವಾದ ಆಪತ್ ಸಮಯವೆಂದರೆ ಸಂಕಟದಲ್ಲಿದ್ದವರನ್ನ ಮೇಲೆತ್ತಿ ಅವರನ್ನ ಪ್ರೋತ್ಸಾಹಿಸುವ ಹಾಗೂ ಸತ್ಕರಿಸುವ ಕಾರ್ಯ ನಡೆಯಬೇಕೆಂಬ ಉದ್ದೇಶದಿಂದ ಜಿಲ್ಲೆಯ 15 ಜನ ಮಹನೀಯರನ್ನ ಗುರುತಿಸಿ ಅವರಿಗೆ ಸನ್ಮಾನಿಸುವ ಸೌಭಾಗ್ಯ ನಮಗೆ ಒದಗಿ ಬಂದಿದ್ದಾಗಿದೆ. ಇದು ಒಂದು ರೀತಿಯಲ್ಲಿ ಹೆಮ್ಮೆ ಪಡುವ ವಿಷಯ ಕೂಡ ಆಗಿದೆ. ಸಂಜೀವನಿ ಜೀವ ರಕ್ಷಕ ಟ್ರಸ್ಟ್ ಇನ್ನೋರ್ವ ಸಂಜೀವನಿ ರತ್ನ ಪ್ರಶಸ್ತಿ ಪುರಸ್ಕೃತ ಕಾಶಿನಾಥ್ ಬಗ್ದಲ್ ಮಾತನಾಡಿದರು. ಕೆಪಿಸಿಸಿ ಕಾರ್ಮಿಕ ವಿಭಾಗದ ಕಾರ್ಯದರ್ಶಿ ಜಾನ್ಸನ್ ಗೋಡೆ ವೇದಿಕೆಯ ಮೇಲೆ ಇದ್ದರು. ಸಂದರ್ಭದಲ್ಲಿ ಸಂಗೀತ ಕ್ಷೇತ್ರದಲ್ಲಿ ನರಸಿಂಹಲು ಡಪ್ಪೂರ್, ಆರೋಗ್ಯ ಕ್ಷೇತ್ರದಲ್ಲಿ ಡಾಕ್ಟರ್ ಚಂದ್ರಕಾಂತ್ ಗುದ್ಗೆ, ಪತ್ರಿಕಾ ರಂಗದಲ್ಲಿ ಶಿವಕುಮಾರ ಸ್ವಾಮಿ, ವೈದ್ಯಕೀಯ ಶಿಕ್ಷಣದಲ್ಲಿ ಪ್ರಕಾಶ್ ಮಹಿಮಾಕರ್, ಕೃಷಿ ಕ್ಷೇತ್ರದಲ್ಲಿ ವೈಜನಾಥ್ ನಿಡೋದಾಕರ್, ಹೋರಾಟಗಾರ ಗುರುದಾಸ್ ಅಮ್ದಲ್ಪಡ್, ಕ್ರೀಡೆಯಲ್ಲಿ ಮುಬಾರಕ್ ಬಗ್ದಲ್, ಗ್ರಾಮ ಪಂಚಾಯತ್ ಸದಸ್ಯ ಕಾಶಿನಾಥ್ ಬಗ್ದಲ್, ನೃತ್ಯ ಶಿಕ್ಷಕ ಶಿವಕುಮಾರ್ ಅಣದುರೆ, ಶುಶ್ರೂಷಾಧಿಕಾರಿ ಅಮರ್ ಭಾಂಗೆ ಅವರಿಗೆ ಸಂಜೀವಿನಿ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಅಪ್ಪು ಡ್ಯಾನ್ಸ್ ಅಕಾಡೆಮಿ ಕುಮಾರಿ ನಿಖಿತಾ ಹಾಗೂ ಸಂಗಡಿಗರು ಪ್ರಾರ್ಥನೆ ನೃತ್ಯಗೈದರು. ಸುನೀಲ್ ಮಿತ್ರ ಸ್ವಾಗತಿಸಿದರು. ಚಂದ್ರಕಾಂತ್ ನಾರಾಯಣಪುರೆ ಕಾರ್ಯಕ್ರಮ ನಿರೂಪಣೆ ಮಾಡಿದರು. ಪ್ರಶಾಂತ್ ಶಿಂದೆ ವಂದಿಸಿದರು. ಸುಮಾರು 1,000 ಜನರು ಸತ್ತಿದ್ದವರನ್ನ ಜೀವ ಬದುಕಿಸಿರಿ ಅಂದರೆ ಅಶುದ್ಧವಾಗಿಲ್ಲ. ಯಾಕಂದರೆ ವೈದ್ಯರ ಕರ್ತವ್ಯ ಒಂದು 3 ಎಕ್ಸಾಂಪಲ್ ಹೇಳ್ತೀನಿ. 1980ರಲ್ಲಿ ನಾನು ಏನೋ ಮದುವೆ ಆಗಿದ್ದಿಲ್ಲ. ನಾವು ಒಂದು ಕನ್ಯಾಕುಮಾರಿಗೆ ಮದುವೆಗೆ ಹೋಗ್ತಾ ಇದ್ದೀವಿ ಬೀದರ್ನಿಂದ. ನಮಗೆ ಒಂದು ಸೈಕಲ್ ಮುಖದವರು ನಾವು ಕಾರ್ದಲ್ಲಿದ್ದೀವಿ. ಓವರ್ಟೇಕ್ ಮಾಡಿ ಒಂದು 800 ಸ್ಪೀಡ್ದಲ್ಲಿ ಗಾಡಿ ಓಡಿಸ್ತಾ ಇದ್ದೀವಿ. ನಮಗೆ ಗಾಡಿ ಓವರ್ಟೇಕ್ ಮಾಡಿ ನಾವು ಗಾಡಿಯಲ್ಲಿ ಮಾತಾಡ್ಕೊಂಡು ಹೋಗಿ ಆಕ್ಸಿಡೆಂಟ್ ಮಾಡ್ತಾರೆ. ಇಲ್ಲಿ ನಮ್ಮದು ನೋವಾದ ಆದಮೇಲೆ ರೈಲ್ವೆ ಬ್ರಿಡ್ಜ್ ಕ್ರಾಸ್ ಮಾಡಿ ನಾವು ಹೋದರು. ಮುಂದೆ ಅಡಗೂರು ಟರ್ನ್ ಆಗ್ತಾರೆ, ತಾಂಡ ಬರುತ್ತೆ, ಅಲ್ಲಿ ಆಕ್ಸಿಡೆಂಟ್ ಆಗಿಬಿಟ್ಟು ಅವ್ರು ಹಿಂದೆ ನಮ್ಮ ಕಾರಿತ್ತು, ನಮ್ಮ ಕಾರು ಅಷ್ಟೇ ಸ್ಪೀಡ್ ಇತ್ತು. ಎಲ್ಲ ಜನರು ದಳ ಕಾಯ್ತಾ ಇದ್ರು, ಅವ್ರನ್ನ ನೋಡ್ತಾ ಇದ್ರು. ಇಬ್ಬರು ಸೆಕೆಂಡ್ ರೋಡ್ ಕೆಳಗಿದ್ರು. ನಾನು ಕಾರ್ ನಿಲ್ಲಿಸ್ಲಿಕ್ಕೆ ಹೇಳಿದೆ, ಕಾರ್ ನಿಲ್ಲಿಸಿದೆ. ಊರಿಗೆ ನೋಡ್ತೀನಿ, ಅವರೊಬ್ಬರು ಸತ್ತೋಗಿದ್ದ, ಒಂದು ಇಂಜುರಿ ಆಗಿದೆ. ಆ ಸತ್ತಿನ ತಕ್ಷಣ ನಾನು
ಬೇಸಿಕ್ ಲೈಫ್ ಸಪೋರ್ಟ್ ಕೊಟ್ಟೆ. ಅಂದರೆ ಎದೆ ಮೇಲೆ ಕೈ ಇಟ್ಟು ಎದೆಗೆ ಪ್ರೆಷರ್ ಕಾರ್ಡಿಯಾಕ್ ಅರೆಸ್ಟ್ ಆಗಿತ್ತು, ಹಾರ್ಟ್ ಸ್ಟಾಪ್ ಆಗಿತ್ತು. ಅಂದರೆ ಪ್ರೆಸ್ ಮಾಡಿ ಅವನಿಗೆ ಸ್ವಲ್ಪ ನೀರು ಬಡ ಮೇಲೆ ಕಲಿತಾರೆ, ಅವ್ನು ಸ್ವಲ್ಪ ನೀರು ಕುಡಿಸಿ ಜೀವ ಮರಳಿ ಹೋಗ್ತಾರೆ. ಅಂದರೆ ಅದು ಟೈಮ್ಲಿ ವಿದಿನ್ ಸೆಕೆಂಡ್ಸ್ ವಿದಿನ್ ಮಿನಿಟ್ಸ್ ನಾವು ಆಗಿದ್ದೀವಿ. ಅವ್ನು ಜೀವ ಅವ್ನು ಎಷ್ಟು ಕೂಡಿಸಿ ಅವ್ನು ಲಾರಿನ ಕೂಡಿಸಿ ಅವ್ರಿಗೆ ಬೀದರ್ ಕಳಿಸ್ಕೊಂಡು ನಾವು ಹೋಗೋದು. ಇನ್ನೊಂದು ಜೀವ ರಕ್ಷಣೆ, ಇನ್ನೊಂದು ಜೀವ ರಕ್ಷಣೆ ಕೆಲಸ ಮಾಡಿದಂದರೆ ನಾನೊಂದು ನಮ್ಮ ಸಂಬಂಧಿಕರಲ್ಲಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ 1985ರಲ್ಲಿ ಹೆರಿಗೆ ಆಗ್ತಾಯಿತ್ತು. ಹೆರಿಗೆ ಕೋಟೆಯಲ್ಲಿ ಸಂಬಂಧಿಕರಂತ ನಾನು ಹೊರಗೆ ಹೋಗಲಿಲ್ಲ, ಮಹಿಳಾ ಉದ್ಯೋಗಿಗಳಿಗೆ ಹೇಳಿದ್ರೆ ಸ್ವಲ್ಪ ಕಾಳಜಿ ವಹಿಸ್ತೀನಿ. ಅವರು ಹೆರಿಗೆ ಮಾಡ್ತಾಯಿದ್ರು. ಹೆರಿಗೆ ಮಾಡ್ತಾ ಇದ್ದಾಗ ಸಡನ್ನಾಗಿ ಒಂದು 10 ನಿಮಿಷದಲ್ಲಿ ಹೊರಬೋದು ಜೀವ ಹೋಗ್ತೀನಿ ಅಂತ. ನನಗೆ ಸಡನ್ನಾಗಿ ಒಂಥರ ಇಷ್ಟು ಒಳ್ಳೆಯವರು ಒಳಗೆ ಹೋಗಿದ ಮೇಲೆ ಸಡನ್ ಹೇಗಾಯಿತು ನನಗೆ ಗೊತ್ತಿಲ್ಲದೆ ಒಳಗಡೆ ರಶ್ ಮಾಡಿದೆ. ಡೆಲಿವರಿ ರೂಮಿಗೆ ಎದೆಬಾರ್ದು ಎರಡು ಮ್ಯಾಲೆತ್ತಿ ಎದೆ ಮೇಲೆ ಪ್ರೆಷರ್ ಮಾಡಿದೆ. ಬೈಕ್ ಮೇಲೆ ಅವರಿಗೆ ಆಕ್ಸಿಜನ್ ಹಚ್ಚಿ ಗ್ಲುಕೋಸ್ ಹಚ್ಚಿ ಸಲೈನ್ ಹಚ್ಚಿ ಆಮೇಲೆ 4 ಬ್ಲಡ್ ಕೊಟ್ಟು ಜೀವ ಬದುಕಿಸ್ತೀವಿ. ಹಾಗೆ ಇನ್ನೂ ಜೀವಕ್ಕಿಲ್ಲ. ಈಗ ಸಾಕಷ್ಟು ಎಕ್ಸಾಂಪಲ್ಗಳಿವೆ. ಒಂದೊಂದು ನಾನು ಜಿಲ್ಲಾ ಶಸ್ತ್ರಚಿಕಿತ್ಸಕನಾಗಿ ನಿವೃತ್ತಿ ಹೊಂದಿದ್ದೀನಿ. ಜಿಲ್ಲಾ ಶಸ್ತ್ರಚಿಕಿತ್ಸಕನಾಗೆ ಒಂದು ರೌಂಡ್ಸ್ ಮಾಡ್ತಾ ಇದ್ದೆ. ಅವೆಲ್ಲ ನಮ್ಮ ಸ್ಟಾಫ್ಗಳ ಜೊತೆಗೆ ನರ್ಸಿಂಗ್ ಸೂಪರ್ಡೆಂಟು, ಆಫೀಸ್ ಸೂಪರ್ಡೆಂಟು, ಮತ್ತೆಲ್ಲ ನರ್ಸ್ಗಳು ಇಲ್ಲ ಡಾಕ್ಟ್ರು ಎಲ್ಲ ಇದ್ದರು. ಒಂದು ಪೇಷಂಟ್ ಕೇಳ್ತಾ ಇದ್ದೆ, ನಾನು ಹೇಗಪ್ಪ ಚಿಕಿತ್ಸೆ ಸರಿಯಾಗಿ ಕೊಡ್ತಾ ಇಲ್ಲ. ಎರಡನೇ ಬೇರೆ ಪೇಷಂಟು ಸಡನ್ನಾಗಿ ಮಾತಾಡ್ತಾ ಇದ್ದೆ, ಎಡಕ್ಕಾಗ್ಬಿಟ್ಟು ಕಾರ್ಡಿಯಾಕ್ ಅರೆಸ್ಟ್ ಸತ್ತು. ನಾನು ಇಮಿಡಿಯೇಟ್ಲಿ ಹೋಗಿ ಅವ್ರಿಗೆ ಕಾರ್ಡಿಯಾಕ್ ಮಷಿನ್ ಇತ್ತು, ಡಿಫಿಬ್ರಿಲೇಟರ್ ಮಷಿನ್. ಆ ಮಷಿನಿಂದ ನನಗೆ ಶಾಕ್ ಕೊಟ್ಟು 3 ನಿಮಿಷದಲ್ಲಿ ಅವ್ನು ಜೀವಂತ. ಅಂದರೆ ಒಂದು ಪವಾಡಾಗಿ ಜೀವ ಹೋಗಿದ್ದು ಜೀವ ಬದುಕಿತ್ತು. ಇಂಥ ಕೇಸ್ಗೂ ಸುಮಾರು ಒಂದು 1000 ಜನರನ್ನು ಒಂದು ಪರಿಸ್ಥಿತಿ. ನಾನು ವಿಚಾರ ಮಾಡಿದೆ, ಇದು ನನಗೆ ಯಾಕೆ ಇವರು ಪ್ರಸಿದ್ಧಿ ಕೊಡ್ತಾ ಇದ್ದಾರೆ. ಇದರಲ್ಲಿ ಸಾಕಷ್ಟು ಡಾಕ್ಟರ್, ಸುಮಾರು 500 ಡಾಕ್ಟರ್ಗಳು ಅಲ್ಲ. ಅಂದರೆ ಅವರು ವರ್ಷ ಸರ್ ನೀವು ಭಾಳ ಸೇವೆ ಮಾಡಿದ್ದೀರಿ, ನೀವು ಹಿರಿಯರು, ಭಾಳ ಜನ ಜೀವ ಬದುಕಿಸಿರಿ, ಕಣ್ಣಿದ್ರೆ ಎಷ್ಟೋ ಜೀವ ಕಲಿಸಲಿದ್ದಾರೆ. ಅದಕ್ಕೆ ನಿಮ್ಮನ್ನು ಪ್ರಸಿದ್ಧಿ ಮಾಡ್ತೀವಿ, ನಾವು ಬರಲೇಬೇಕು. ನಾನು ಹೇಳಿದೆ ಅವರಿಗೆ ಬೆಂಗಳೂರು ಹೋಗಬೇಕಿತ್ತು. ಇಲ್ಲ ಸರ್ ನೀವು ಬರಲೇಬೇಕಂತ ಅವರ ಒಂದು ರಿಕ್ವೆಸ್ಟ್ ಹೋಗಿ ನಾನು ಬೆಂಗಳೂರು ಕ್ಯಾನ್ಸಲ್ ಮಾಡಿ ಇವತ್ತಿಗೆ ಬಂದಿದ್ದೀನಿ. ಬಂದಂಥ ಎಲ್ಲ ಯುವಕರನ್ನು ನೋಡಿದರೆ ಇವತ್ತು ಯಾಕೋ ಯುವತಿಯರ ಸಂಖ್ಯೆ ಕಡಿಮೆ ಇದೆ. ನಿಮ್ಮನ್ನೆಲ್ಲ ನೋಡಿದರೆ ನಾನು ಯಾಕರ ಮುಕ್ತಿಯಾಗಿದ್ದೀನಿ ಅನ್ನೋ ಅನಿಸ್ತದೆ. ಇದು ಒಂದು ವಯಸ್ಸು, ನೀವು ದೇಶವನ್ನು ಕಟ್ಟುವ ವಯಸ್ಸು, ದೇಶಕ್ಕೆ ಒಂದು ಕೊಡುಗೆಯನ್ನು ಕೊಡುವ ವಯಸ್ಸು, ದೇಶದ ಅಭಿವೃದ್ಧಿಗಾಗಿ ಹೆಣಗಾಡುವಂಥ ತಾವೆಲ್ಲರೂ ಇಲ್ಲಿ ಆಗಮಿಸಿದ್ದೀರಿ. ಈ ಒಂದು ಸಮಾರಂಭದಲ್ಲಿ ತಾವೆಲ್ಲರೂ ಭಾಗವಹಿಸಿದ್ದೀರಿ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸಿದಂಥ ಎಲ್ಲರಿಗೆ ಈ ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ ವತಿಯಿಂದ ಸನ್ಮಾನ ಮಾಡಿದ್ದು ಇದು ಒಂದು ಬಹಳ ಸತ್ಪಾತ್ರಕ್ಕೆ ಸಲ್ಲುತ್ತದೆ. ಯಾವಾಗಲೂ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಬಹಳ ವಿಚಾರ ಮಾಡಿ ಮಾಡ್ತಾರೆ. ನಮ್ಮ ಜಾನ್ಸನ್ ಗೋಡೆಯವರಾಗಲಿ, ಈ ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ನವರಾಗಲಿ, ತಾವು ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಿ. ಆಪತ್ ರಕ್ಷಕ ಅಂದರೆ ಏನು, ಹೇಗೆ ಆಪತ್ಕಾಲದಲ್ಲಿ ನಾವು ಸಹಾಯ ಮಾಡಬೇಕು ಅನ್ನುವಂಥದ್ದನ್ನ ಡಾಕ್ಟರ್ ಕುದಿಗೆ ಸರ್ ಹೇಳಿದರು. ಅವರು ಡಾಕ್ಟರ್ ಆದರೆ ಯಾವತ್ತೂ ಆಪತ್ ರಕ್ಷಕರೇ ಅವರು. ನಂದು ಅಲ್ಲಂದ್ರೆ ಏನಾದರೂ ಮೊದಲು ಅಂಥೇಳಿ ನಂದೇನು ನಾಯನೇನು ಡಾಕ್ಟರ್ ಅಲ್ಲ. ಆದರೆ ಮಹಿಳಾ ಸಬಲೀಕರಣದಲ್ಲಿ ಸ್ವಲ್ಪ ಅಧಿಕ ಸೇವೆಯನ್ನು ಸಲ್ಲಿಸಿದ್ದು ಈ ಕರ್ನಾಟಕದ ಇತಿಹಾಸದಲ್ಲಿ ಸ್ವಲ್ಪ ಬರುತ್ತೆ. ಆದರೆ ನಾವು ಯಾವಾಗಲೂ ಸಮಾಜ ಚಿಂತಕರಾಗಬೇಕು, ಸಮಾಜದಲ್ಲಿ ಕ್ರಿಯಾಶೀಲರಾಗಿ ಸಮಾಜದ ಅಭಿವೃದ್ಧಿಗಾಗಿ ಕಾರ್ಯವನ್ನು ನಿರ್ವಹಿಸಬೇಕು. ಆಮೇಲೆ ನಾವು ಯಾವುದೇ ಕೆಲಸವನ್ನು ಮಾಡುವಾಗ ಈ ಕೆಲಸದಿಂದ ನಮಗೇನು ಫಾಯ್ದೆ
ಧಾರವಾಡ ಈ 3-4 ಜಿಲ್ಲೆಯಲ್ಲಿ ಹಳ್ಳಿಯಲ್ಲಿ ಸಂತೋಷ್ ಲಾಡ್ ಅವರ ಹುಟ್ಟ ಹಬ್ಬದ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ. ಯಾಕಂದ್ರೆ ಯಾಕೆ ಆಚರಿಸ್ತಾ ಇದ್ದಾರೆ ಅದು ನಮಗೆ ಗೊತ್ತು. ಅವರು ಒಂದು ಜಾತ್ಯತೀತ, ಯಾವುದೋ ಒಂದು ಜಾತಿ ಧರ್ಮಕ್ಕಿಂತ ಮೇಲೆ ಬಂದಂಥ ಅವರ ವಿಚಾರ ನಿಮಗೆಲ್ಲ ಮೀಡಿಯಾದಿಂದ ಗೊತ್ತಾಗಿರಬೇಕು. ಅವರ ವಿಚಾರ ಯಾಗಿದೆ ಏನಿಲ್ಲ, ಬಡವರು ಮತ್ತು ದಲಿತರು ಕಾರ್ಮಿಕರ ಪರವಾಗಿ ಅವ್ರ ವಿಚಾರ ಏನಿದೆ ಅವರಿಗೆ ನಿಮಗೆ ಗೊತ್ತಿದೆ. ಅದಕ್ಕೋಸ್ಕರ ಅಂಥ ಒಂದು ವ್ಯಕ್ತಿಯ ಈ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಈ ಸಂಜೀವನಿ ರತ್ನ ಪ್ರಶಸ್ತಿ ಪ್ರಧಾನ ಅವರ ಹುಟ್ಟ ಹಬ್ಬದ ಪರವಾಗಿ ಇಲ್ಲಿ ನಾವು ಕೊಡ್ತಾ ಇದ್ದೇವೆ. ಈ ಟ್ರಸ್ಟ್ನ ವತಿಯಿಂದ ಇವರಿಗೆ ಸರ್ವಪ್ರಥಮವಾಗಿ ನಮ್ಮ ರತ್ನಜಿತ್ ಕಸ್ತೂರಿ ಅವರಿಗೆ ಕೂಡ ನಾನು ಬಹಳ ಆತ್ಮೀಯತೆಯಿಂದ ಹೃದಯಪೂರ್ವಕವಾಗಿ ನಾನು ಸನ್ಮಾನಿಸುತ್ತೇನೆ. ಯಾಕಂದ್ರೆ ಇವತ್ತು ನಮ್ಮ ರತ್ನಜಿತ್ ಕಸ್ತೂರಿ ಜಿಲ್ಲಾಧಿಕಾರಿಗಳು ಸಂಜೀವಿನಿ ಜೀವನ ಟ್ರಸ್ಟ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಸಂಜೀವಿನಿ ಜೀವ ರಕ್ಷಕ ಟ್ರಸ್ಟ್ ಕರ್ನಾಟಕ. ನಾನು ಸ್ವಲ್ಪ ಇದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲೇ ಇದ್ರ ಬಗ್ಗೆ ತಿಳ್ಕೊಂಡೆ. ಈ ಟ್ರಸ್ಟ್ ಸುಮಾರು ವರ್ಷದಿಂದ ಕಾರ್ಯನಿರ್ವಹಿಸುತ್ತಾ ಬಂದಿದೆ. ಏನು ಆಕ್ಸಿಡೆಂಟ್ಸ್ ಆಗ್ತವೆ ರೋಡ್ ಮೇಲೆ, ಆ ರೋಡ್ ಆಕ್ಸಿಡೆಂಟ್ಸ್ ಆಗಬಾರ್ದು ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳು, ವಾಲ್ ಪೇಂಟಿಂಗ್ ಮಾಡ್ತಾ ಇರೋರು, ಅಲ್ಲಿ ಕ್ವಾರ್ಟರ್ಸ್ ಎಲ್ಲಾದರೂ ರೋಡ್ ಆಕ್ಸಿಡೆಂಟ್ ಆಗುವಂಥ ಜಾಗಗಳಿದ್ರೆ ಅವ್ರು ಮುಚ್ಚುವಂಥ ಕೆಲಸ ಮಾಡ್ತಾರೆ. ಇದು ಸಣ್ಣ ಪುಟ್ಟ ಕೆಲಸ ಇದ್ದಿರಬೇಕಾದ್ರೆ ಯಾವುದೋ ಜೀವ ಉಳಿತದ ಕೆಲಸ ಇಲ್ಲ. ಹಾಗಾಗಿ ಇವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತೆ 2023ರಲ್ಲಿ ಡೆಕ್ಕನ್ ಹೆರಾಲ್ಡ್ ಪ್ರಶಸ್ತಿ ಇದು ಪೇಪರ್ ನ್ಯೂಸ್ ಪೇಪರ್ ಅದರಿಂದ ಇವರು ಪುರಸ್ಕೃತರಾಗಿದ್ದಾರೆ. ಅಂದರೆ ಇವರು ಕೆಲಸ ನಾವು ಮೆಚ್ಚಬೇಕಾಗ್ತದೆ. ಅದಕ್ಕೂ ನಾನು ಅವರಿಗೆ ಅಭಿನಂದನೆ ಹೇಳ್ತೀನಿ. ಇದೇ ಥರ ಸುಮಾರು ಕರ್ನಾಟಕ ಸ್ಟೇಟಲ್ಲಿ ಇವತ್ತು ಒಂದೇ ದಿವಸ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರಂತೆ. ಬಹಳ ಒಳ್ಳೆಯ ವಿಷಯ. ನೀವು ಇದು ಆಕ್ಸಿಡೆಂಟ್ಸ್ ನಾವು ನೋಡ್ತಾ ಇದ್ದೀವಿ ದಿನನಿತ್ಯ ಬಹಳ ಆಕ್ಸಿಡೆಂಟ್ಸ್ ಆಗ್ತಾ ಇದೆ. ಅದಕ್ಕೆ ನಮ್ಮ ಸರ್ಕಾರದ ಕರ್ತವ್ಯ ಅದ ಇದನ್ನು ಎದುರಿಸಬೇಕು ಅಂತ ಹೇಳ್ಬಿಟ್ಟು, ಅದೇ ಥರ ನಾವೇ ಲೈಸೆನ್ಸ್ ಹೋಲ್ಡರ್ಸ್ ಕಾರ್ ನಡೆಸ್ತೀವಿ, ವೆಹಿಕಲ್ ನಡೆಸ್ತೀವಿ. ನಮ್ಮ ಚಿಕ್ಕ ಮಕ್ಕಳಿಗೂ ನಾವು ಕಾರ್ಗಳು 2 ವೀಲರ್ಸ್ ಕೊಡ್ತಾ ಇದ್ದೀವಿ ಅಂತ ನಾವು ನಿಲ್ಲಿಸ್ಬೇಕು. ನಾವು ನಮ್ಮ ಮಕ್ಕಳಿಗೆ ಕೊಡೋದು, ಅದರಿಂದ ಸಂಭಾವನೆ ಜಾಸ್ತಿ ಇರ್ತದೆ ಆಕ್ಸಿಡೆಂಟ್ ಆಗೋದು. ಆದ ಕಾರಣ ನಾವು ಅರಿವು ಮೂಡಿಸುವಂಥ ಕಾರ್ಯಕ್ರಮಕ್ಕೆ ನೀವು ಕರೆದಿ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ತಮಗೆ ಹೃದಯಪೂರ್ವಕ ಧನ್ಯವಾದಗಳು. ಆಹ್ವಾನವನ್ನು ಸ್ವೀಕರಿಸಿ ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳ ಸ್ಥಾನವನ್ನು ತುಂಬಿದಂಥ ಡಾಕ್ಟರ್ ಗುರುಮಸಿದ್ದರಾಮಯ್ಯ ಅವರಿಗೆ ಈ ವೇದಿಕೆ ಪರವಾಗಿ ಹಾಗೂ ಎಲ್ಲ ಸಂಘದ ಪರವಾಗಿ ಅವರಿಗೆ ತುಂಬ ಧನ್ಯವಾದ ಸಲ್ಲಿಸ್ತೇನೆ. ಅದೇ ರೀತಿ ವೈದ್ಯಕೀಯ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ವಿಶೇಷ ಛಾಪನ್ನು ಮೂಡಿಸುವಂಥ ಡಾಕ್ಟರ್ ಸಂವಿಧಾನ ಗೋಗಿ ಸರ್ ಅವರು ಅವರ ಅನೇಕ ಕೆಲಸವನ್ನು ಬದಿಗಿಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಾಗ ಅವರಿಗೂ ಕೂಡ ಧನ್ಯವಾದ ಸಲ್ಲಿಸ್ತೇನೆ. ಅದೇ ರೀತಿ ಪ್ರಶಾಂತ್ ದೊಡ್ಡಿ ಸರ್ ಅವರು ಸಮಾಜಮುಖಿ ಕೆಲಸ ಕಾರ್ಯದಲ್ಲಿ ಅನೇಕ ನಾವು ನೋಡ್ತಾ ಇರ್ತೇನೆ. ಅವರು ಕೂಡ ಒಂದು ಬ್ರಿಟಿಷರಲ್ಲಿ ಈ ಕಾರ್ಯಕ್ರಮಕ್ಕೆ ಸಮಯ ಕೊಟ್ಟು ಬಂದು ಈ ಕಾರ್ಯಕ್ರಮ ಶೋಭೆ ಕೊಟ್ಟು ಯಶಸ್ವಿಗೊಳಿಸಿದಾಗಿ ಅವರು ಕೂಡ ವೇದಿಕೆಯಲ್ಲಿ ತುಂಬ ಧನ್ಯವಾದ ಸಲ್ಲಿಸ್ತೇನೆ. ಅದೇ ರೀತಿ ಜಾನ್ಸನ್ ಗೋಡೆಯವರು ಅವರು ಒಂದು ಎಲ್ಲ ಅವರ ಕ್ಷೇತ್ರದಲ್ಲಿ ಮುಂಚೂಣಿಯಾಗಿ ಸಮಾಜ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರಿಗೂ ಕೂಡ ವೇದಿಕೆ ಪರವಾಗಿ ತುಂಬ ಧನ್ಯವಾದ ಸಲ್ಲಿಸ್ತಾರೆ. ಅದೇ ರೀತಿ ಯುವ ಕಣ್ಮಣಿ ರತ್ನಜಿತ್ ಕಸ್ತೂರಿ ಅವರು ಅನೇಕ ಕಡೆ ಅವರಾದಂಥ ಕಾರ್ಯಕ್ರಮವನ್ನು ಮಾಡುತ್ತಾ ಹೊಸ ಒಂದು ಕಾರ್ಯಕ್ರಮಗಳನ್ನು ಜನರಿಗೆ ತೋರಿಸುತ್ತಾ ಸರ್ಕಾರಿ ಸೌಲಭ್ಯಗಳನ್ನು ತೋರಿಸುತ್ತಾ ವಿದ್ಯಾರ್ಥಿ ಜೀವನದಲ್ಲಿ ಅವರಾದಂಥ ಶಾಂತಿ ಮೂಡಿಸಿ ಇಂಥ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಾರೆ. ಅವರಿಗೆ ಕೂಡ ದೇವರ ಒಂದು ಒಳ್ಳೆಯ ಆಶೀರ್ವಾದ ಕೊಡಿ ಅಂತ ಹೇಳ್ತಾ ಅವರಿಗೆ ಕೂಡ ಈ ವೇದಿಕೆ ಪರವಾಗಿ ತುಂಬ ಧನ್ಯವಾದ ಸಲ್ಲಿಸ್ತೇನೆ.